ಬುದ್ಧಿ ಬರ್ತದೋ ಅದೇನ್ ಕತೆನೋ ಆ ಭಗವಂತಂತೆ ಗೊತ್ತು. ಅತ್ತೆ ಇವಳಪ್ಳು ಏನ್ ಸಾರ್ ಮಾಡಿದ್ಯತ್ತೆ? ಒಂದು ಪಿಂತಿ ತಾಯಿ, ಒಂದು ಉಲಗತ್ತೆ, ಒಂದು ಬೆಳೆಕಾಳು, ಒಂದು ಮೆಣಸಿನಕಾಯಿ ಇಷ್ಟು ಹಾಕಿ ತಾಡು ಮಾಡಿಟ್ಟಿದ್ದೀನಿ. ಹೌದೇನು? ಅದೇನತ್ತೆ ಅಷ್ಟಾಗ್ಬಿಟ್ಟಿದ್ಯಾ? ಇನ್ನೇನ್ ಹಾಕ್ಬೇಕು? ಒಂದು ಬೆಳೆಕಾಳಗ ಅರ್ಧ, ಒಂದು ಪಿಂಚ್ಕಾಯಿಗೆ ಅರ್ಧ, ಒಂದು ಆಲೂಗಡ್ಡೆಗೆ ಅರ್ಧ, ಒಂದು ಟಮಾಟೋನಾಗ ಅರ್ಧ, ಅರ್ಧ ಹಾಕಿ ಇಕ್ಕಿದ್ರೆ ನಾಳೆ ಉಳಿತದಲ್ಲ. ಇವಳು ಯಾವಳು ಇವಳು? ಏನ್ ಗಿಂತ ತಾತಿ ಓದ್ತಲ್ಲ ಇವಳು. ನೋಡು ಏನ್ ಗೆತ್ತಾಳೆ. ನೀನ್ ಬೆಳೆ ಸಂಸಾರ ಮಾಡ್ತೀಯಳು, ಉದಾರ ಮಾಡ್ತೀಯ ನಮ್ಮ ಅವನ. ಅಷ್ಟು ತಿಂದ್ರೆ ಹೆಂಗೆ ಹೇಳು? ಎಲ್ಲಾದ್ರಾಗೂ ಅರ್ಧ ಹಾಕಿ ನಾಳೆಯಿಂದ ಸಾರು ಮಾಡು. ಅದೇನೋ ನೀವು ಅಮ್ಮನವ್ರ ಮನೆಗೆ ಹೋಗಿ ಇಲ್ಲ ಅವಾಗ ಬಣ್ಣಂತಾನೆ ಮುಗಿಸ್ಬಿಟ್ಟೇನು? ಮುಗಿಸ್ಬಿಟ್ಟೇನಿ. ಅವ್ರ ಮನೆಯಾಗ ನಮ್ಮ ಅಮ್ಮನವ್ರ ಮನೆಗೆ ಜಾತಿದನ ಆಚಂಕ ನೀನ್ನೂರು ಎಲ್ಲ ಬಂದವರಲ್ಲ ಇವಾಗ. ಬಂದವ್ರಿನು? ಬಂದವಳೆ ನೋಕಂತಲ್ಲ ಹೇಳು. ನಮ್ಮ ಮನೆಗೆ ಎತ್ತು ತೆತ್ತ ಎಲ್ಲಿನ ತತ್ತ ಅಲ್ಲೇ ಬಿದ್ದಿತ್ತು. ಗೂರುಗಳೆಲ್ಲ ಕತ್ತನಿರುವ ಅವೆಲ್ಲ ತಿಲಿನ್ ಮಾರಿ ತತ್ತ ದೂತಿ ನೆಲ ಒತ್ತಿ ಪಾಡೆ ಉಚ್ಚಿ ಎತ್ತು ತೆತ್ತ ಇತ್ತು. ನನ್ನ ಕೈಗೆ ಬೀಗ ಕೊಟ್ಟಿದ್ರೆ ಆವಾಗ ಅವಾಗ ಹೋಗಿ ನಾನು ಕಸ ಗುಡಿಸ್ತಾ ಇರಲಿಲ್ಲ. ದೂತಾ ಇದ್ದೆ, ತಿಳಿನ್ಗಳೇ ದೂತ ಮಾಡ್ತಾ ಇದ್ದೆ. ತೋಪು ತಡುಪು ಎಲ್ಲ ಹಾಕಿ ಕ್ಯಾಂಪು ಎಲ್ಲ ಹಾಕಿ ತಿಳಿನ್ಗ ಮುಡ್ತು ಮೂಲೆ ಎಲ್ಲ ದೂತಾಗ್ತಾ ಇತ್ತು. ಇನ್ನೇನು ಕೊಟ್ಟಿದ್ರೆ ಕಿಲಿಂಗ್ ಗುಡಿಸ್ತಾ ಇರಲಿಲ್ಲ ನಾನು. ಹೇಳಿನಲ್ಲ ದೂತಾ ಇದ್ದೆ ಅಂತ. ಬಾ ಹೋಗಿ ಆಕ್ಸಿಡೆಂಟ್ನ ಮಾತಾಡ್ಕೊಂಬ್ರಣ್ಣ. ಇಲ್ಲ ನೀನು ಹೋಯ್ತು ಬಾ ಹೋಗು. ಹಂಗೆ ಮಕ್ಕಳು ಏನ್ ಮಾತಾಡ್ರೆ ನೋಡ್ಕೊಂಡ್ ಬಾ. ಸರಿ ಇರು, ನೋಡ್ಕೊಂಡು ಆಕ್ಸಿಡೆಂಟ್ ಮಾತಾಡ್ಕೊಂಡು ಬರ್ತೀನಿ. ತಡಿ ಹೋಗು. ಬಿತ್ತಿಡಿ ಇವಳಂತ ಬಿತ್ತಿಡಿ ನೋಗ್ಲಿಲ್ಲ. ತೆತ್ತಿಗೆ ಹೋಗ್ತೇನೆ ನೋಗನೆ ಹಚ್ಚಿನಿ 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 ಎತ್ತು ದಪ್ಪ ಆಗೋಗೋಲ್ನೋರು. ಅಯ್ಯೋ ಏನ್ ಮಾತಾಡೋ ಏನೋ ಮಾತಾಡು. ತಾಡುನ್ಯಾಕ ಒಂದು ಫೋನನ ಮಾಚಿನ ತರಿ. ಇನ್ನೊಬ್ಬು ಅದೇ ತೋಗ್ಬಿಟ್ಟಿನ ಏನೋ ಫೋನನ ಮಾಚಬೇಕಾಯ್ತು ತಾಡುನ್ಯಾಕ. ನಮ್ಮ ಅಮ್ಮನ ಅದು ಯಾವಾಗ ಬುದ್ಧಿ ಕಲಿತಲೋ ನಾನು ಅದು ಯಾವಾಗ ಓದ್ತೀನೋ ಏನೋ ಭಗವಂತಂತೆ ಗೊತ್ತು. ನೋಡ ಚಿವೆ, ನೀನೇನು ಕುಲ್ಮೋತ್ ಆಡಿದ್ದೆ ಅಂದ್ರೆ ನಾನು ಅಷ್ಟೇನ ಎತ್ತಿ ಬಿಸಾಕ್ಬಿಡ್ತೀನಿ. ಯಾಕ ಬಂದ್ಬಿಡು. ಮೊನ್ನೆ ಎಲ್ಲ 100 ರೂಪಾಯಿಗೆ ಎತ್ಕೊಂಡಿದ್ಲ ನಾನು. ಕರೆಕ್ಟಾಗಿ ಆಡಿಲ್ಲ. ಕರೆಕ್ಟಾಗಿ ಆಡ್ದವ್ರಿಗೆ ನ್ಯಾಯ ಕೊಡೋದು ದೇವ್ರು. ನೀನಂಗೆ ಮೋಸ ಆಡಲ್ಲ. ಏಯ್, ನನ್ನ ಮೊನ್ನೆ ನನ್ನ ಕಾಸುಗಳೆಲ್ಲ ಗಿಟ್ಕೊಂಡಿದ್ದೆ, ಇವತ್ತಿಕ್ಕೆ ಕಾಸು ನೀನು? ಆಯ್ತು ಬಿಡು, ಇಕ್ತೀನಿ. ಆಯ್ತು ಗುಡ್ಕಲ್ ಕಟ್ಟಾಕಿದ್ದೀನಿ. ಸುಮ್ಮನೆ ಇರ್ಬೇಕು ಇಬ್ರು ನಾಲ್ಕುದ. ನೀನಿಕ್ಕು 100 ರೂಪಾಯಿ. ನೀನಿಕ್ಕು 100 ರೂಪಾಯಿ. ಆ ಕಾಯ್ದು ಬೇಡ, ಎಲ್ಲ ಕಾಯ್ದು ಎತ್ತಕ್ಕೆ 2 ಜೊತೆ ಇಕ್ಕೋ ಸಾಕು. ಅಲ್ಕುದ ಕಲ್ದಿರ್ ಇರ್ಬೇಕು. ಯಾಕೆ ಕಲ್ತಾ ಇರೋದ? ಮೂರು ಚಿಕ್ಕಿದ್ದೀನಿ. ನಾನು 4 ಎತ್ತಿ ನಿನ್ ಕಾಯಿ ಎತ್ತು. 1 2 3 ಇಲ್ಲ ಹೋಗಲ್ಲ. ಹೋಗಲ್ಲ ನನ್ ಕಾಯಿ ಬಿಡ್ತೀನ. ನಿನ್ ಕಾಯಿ ಒಳತು ಬಿಸಾಕ್ತೀನಿ, ನೋಡ್ತಾ ಇರು. ನಾನು ಅಷ್ಟೇ ಒಳಕ್ ಹೋಗಿ ದಾರಿನೇ ಬಿಡಲ್ಲ ನಿಂಕ. 4 ಬಾರ 8ಕ್ಕೆ ಶೂಟ್. ನಿನ್ನ ಕಾಯಿ ಒಂದು ಡಮಾರ್ ಎತ್ತಕ್ಕೋ. ಇರ್ಲಿ ನೀನು ಆಡಕ್ ಬಿಡಲ್ಲ. ಇರ್ಲಿ ಎತ್ತು. ನನ್ನ 2 ಕಾಯವೇ ಹಣ್ಣು ಮಾಡ್ಕೊಂಡ್ರೆ 100 ರೂಪಾಯಿ ನಂದು, 200 ರೂಪಾಯಿ ನಂದು. ಅಯ್ಯೋ ಇದೇನಿದು? ಬೀಸೋಕಲ್ಲಿ ಕಟ್ಟಕ್ಕವ್ರೆ ಮಕ್ಕಳನ್ನ. ಅಂಕಲು ಯಾವ ರಮಯ್ಯ? ಅಂಕಲು ನಾನು ಶರಣ್ಯ. ಅಯ್ಯೋ ಶರಣ್ಯ ನೀನಾ? ಮತ್ತೆ ನೋಡು ಎಲ್ಲ ಆಶಂಕ ನಿಂತೆ ನೋಡಿ. ಈಗ ಇಲ್ಲೇ ಕುತ್ಕೊಂಡು ಚಕ್ಕವರ ಆಡ್ತಾಳ ನೋಡು. ಅದೆಲ್ಲ ಯಾವಾಗ ನಿಮ್ಮ ಬಯಕ್ ಮಣ್ಣಾಕ ಆ ಮಕ್ಕಳನ್ನ ಯಾಕ್ರೆ ಬೀಸೋಕಲ್ಲಿ ಕಟ್ಟಾಕಿದ್ರಿ? ಇವ್ರೂರಾಗ ಹಂಗೆ ಅಂತ ಕಟ್ಟಾಕೋದು ಮಕ್ಕಳನ್ನ, ಅಳ್ತಾ ಇರೋ ಮಕ್ಕಳನ್ನ ಬೀಸೋಕಲ್ಕ. ನಮ್ಮೂರಾಗ ಹಂಗೆ ಯಾಕೋ ಕಟ್ಟಾಕೋದ? ಹಂಗೆ ಹೇಳಿದ ತಕ್ಷಣ ಅಳು ನಿಲ್ಸ್ಬಿಡ್ತಾರೆ. ಅದಕ್ಕೆ ಕಟ್ಟಾಕಿದ್ದೀನಿ ಬೀಸೋಕಲ್ಲಿ ಎತ್ಕೊಂಬಂದ ಅಲ್ಲಿಕ್ಕೆ. ಅಯ್ಯೋ ಪಾಪ 3 ತುಂಬಿ 4 ಬಿದ್ದರು. ಅದೊಡ ಹಸ್ಕಂತ ಹೇಳ್ತಾ ಇರೋದು. ಅಯ್ಯೋ ಪಾಪ. ಅಲ್ಲ ನಿಮ್ಗೇನು ಬುತ್ತಿಗಿದ್ದೆ? ಅದ ಏನು ನಿಮ್ಮ ತಲೆಗ್ಲಾಗ್ಲ ತಿಂಗ್ ತುಂಬ್ಕೊಂಡವ ಹೆಂಗೆ? ಲಕ್ಷ್ಮಿ ಅವಳು ಹಂಗೆ ಲೂಚಾಳವಳು. ಬಾ ನೀನು. ಕಾರುಣ್ಯ ಏನೇ ಮಾಡ್ತಾ ಇದೀಯಾ? ಚರಣ್ಯ ಬಾ. ಅಲ್ಲ ಮಕ್ಕಳು ನೋಡಂಗೆ ಓಡಾಡ್ತಾವೆ. ಆ ಮಕ್ಕಳನ್ನ ನೋಡ್ಕೊಂದಿರ ನೀನು? ಇಲ್ಲಿ ಬಂದು ಅದೇನೋ ಬುಕ್ಗಳು ನೋಡ್ತಾ ಇದೆಯಲ್ಲ. ಶಿವಮ್ಮ ನೋಡ್ಕೊಂತಾವಳೆ, ನಮ್ಮ ಅವನು ಅವರಿಬ್ರು ಚೌಕಾಬರ ಆಡ್ತಾವ್ರೆ. ಶಿವಮ್ಮ ಏನಕ್ಕ ಕಾರುಣಿಕ? ಅಯ್ಯೋ ನನ್ನ ಬಂಗಾರ ಮಕ್ಕಳು ಎಂತ ಕೆಲಸ ಆಗೋಯ್ತಮ್ಮ. ಚಿನ್ನ ಎಂತ ಕೆಲಸ ಮಾಡೋಳಮ್ಮ ಇವಳು. ನೋಡ್ಕೊಂತೀನಿ ಅಂತ ಹೇಳ್ಬೋದು. ಏನೇ ಶಿವಮ್ಮ ಇದು? ಅಳ್ಬೇಡ ಸುಮ್ಮನೆ. ಅಳ್ಬಾರ್ದು ನಿಮ್ಮ ಮುದ್ದುಕೊಂಡು ಅಳ್ಬಾರ್ದು. ಹೋಗೋಣ ಸುಮ್ಮನೆ. ನೋಡಿ ಅಳ್ಪತ್ತೇನೆ ನೋಡಿ. ಅಜ್ಜಿ ಯಾಕಮ್ಮ ಅವಳು ಒಯ್ದಿದ್ದ? ತೆಗೆದು ಕಪಾಳಕ್ಕೆ ಕೊಟ್ಟನೆ ಅಂದ್ರೆ ನಿಂತ್ಕೊಂಡು ಹೆಂಗಿರ್ಬೇಕು? ಎಳೆ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇಲ್ಲ ನಿಮ್ಗೆ? ಅವಳು ಕತ್ತೆ ಆದ ವಯಸ್ಸಾಗದ ಮಕ್ಕಳಾಗೋ ಟೈಮು. ಇವಾಗ ಇವಳು ಶೋಕಾಬರ ಆಡ್ಬೇಕಾ? ಯಾಕಮ್ಮ ಅದು ನಂಗೆ ಹೇಳ್ಬಿಟ್ಟೆ? ಮಾತಾಡಿದ್ದೆ ಅಂದ್ರೆ ಮೂತಿ ಕೂತ್ಬಿಡ್ತೀನಿ ನೋಡ್ಕೊ. ಎತ್ಕೊಳ ಮಕ್ಕಳನ್ನ ಎತ್ಕೊಳ. ಫಸ್ಟ್ ಇವಳು ಕರ್ಕೊಂಡಾಗ ಅವ್ರ ಅಪ್ಪನ ಮನೆಗೆ ಬಿಟ್ಬಿಟ್ಟು ಬಾ. ಅವನ ಆಶಂಕರು ಹಂಗಿದ್ದಂಗೆ ಅದಕ್ಕೆ ಬಂದು
ಒಂದು ರಾತ್ರಿ ಇದ್ದು ಅವಳನ್ನ ಕರ್ಕೊಂಡೋಗಿ. ಇವತ್ತೇನೋ ಶನಿವಾರ, ಇವತ್ತು ಸಾಯಂಕಾಲ ಬರ್ತಾನಂತೆ. ಹಂಗಿಂದ ಹಂಗೆ ಅಲ್ಲಿಗೆ ಬಾ ಅಂತೇಳಿ. ಏನು ಉಳ್ದು ತಳ್ಳೆ ಕೆಲಸಗಳು? ಏನು ಹೇಳಿ ತಳ್ಳೆ ಕೆಲಸಗಳು ಉಳ್ದು? ಮಗು ಯಾಕಮ್ಮ ಅಜ್ಜಿ? ಯಾಕೆ ನನ್ನ ನೋಡ್ತಿದ್ದು? ನಿನ್ನ ಗಂಡ ಆಸ್ತಿ ತಿಂದಿದ್ದೀರಾ ಇಲ್ಲ ನಿಮ್ಮ ಅಪ್ಪನ ಆಸ್ತಿ ತಿಂದಿದ್ದೀರಾ? ಹಾಂ, ಇಲ್ಲ ನಿನ್ನ ಆಸ್ತಿ ತಿಂದಿದ್ದೀರಾ? ನೀನು ನನ್ನ ನೋಡಿ ಅಕ್ಕ. ನಮ್ಮೂರಾಗ ಹಂಗೆ ಮಕ್ಳ ಹತ್ರ ಬೀಜ ಕಲಿ ಕಟ್ಟಾಕ್ತೀನಿ ಅಂತಂದ್ರೆ ಸಾಕು ಸುಮ್ಮನೆ ಅಂತಾರೆ. ಅದಕ್ಕೆ ಮಕ್ಕಳು ಆಟ ಆಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಕಟ್ಟಾಕಿದ್ರೆ ನೀನವಳ ನಾನೇನು ಯಾಕ? ಅದೇ ನೀನವಳ ಒಯ್ಯಕ್ಕ ಬಾಯಿಸ್ಕೊಂಡು ಅಲ್ಲೆಲ್ಲ ಮುಡ್ಕ ಗೊತ್ತಿರಕ್ಕಾಗಲ್ಲ ವಯಸ್ಸಾದ್ಮೇಲೆ. ಎತ್ಕೊಂಡೋಗೆ ಮಕ್ಕಳನ್ನ. ನಮ್ಮ ಯಜಮಾನ್ ಬಂದು ಹೇಳ್ತಿದ್ದೀರ. ಯಾವನೇ ನಿಮ್ಮ ಯಜಮಾನು? ಯಾವನು? ತಿಕ್ಕ ಮುಚ್ಕೊಂಡು ಕಸ ಗುಡ್ಸ್ಕೊಂಡು ಮುಚ್ಕೊಂಡು ಅಡುಗೆ ಮಾಡ್ಕೊಂಡು ಬಿತ್ತಿದ್ರೆ ಬಿತ್ತಿದ್ದೆ. ಇಲ್ಲ ಅಂತಂದ್ರೆ ಎತ್ತು ನೀನು ಅಪ್ಪನ ಮನೆಗೆ ಗಂಟು ಮುಟ್ಟ. ಅಲ್ಲ ಮಕ್ಕಳು ನೋಡ್ಕೊಳ್ಳಿ ಅಂತ ಬಿಟ್ರೆ ಇಲ್ಲಿ ಸೌಕಾಬರ ಆಡ್ತಾಳೆ. ಸೌಕಾಬರ ಐ ಎತ್ತಳ ಮಲಿಕೆ. ನಿನ್ಕೇನು ಮಾಡಕ್ಕೇನು ಕೆಲಸ ಇಲ್ಲೇನಾ? ಇಲ್ಲ ಕೆಲಸ ಇಲ್ಲ. ನಾನು ಇನ್ಮೇಲೆ ಕೆಲಸ ಮಾಡಲ್ಲ ಮನೆಗೆ. ಆಯ್ತಾ? ಎಲ್ಲ ನಿನ್ನ ಮುದ್ದಿನ ಸುಬ್ಬುತ್ರನ ಮಗುನ ಎತ್ಕೊಂಡು ಎತ್ತೋ ಯಾತ್ರೆಗೆ ಹೋದಂತೆ. ಯಾತ್ರೆಕ ನಾನು ಹೋಗ್ತೀನಿ ಯಾತ್ರೆಕ. ಲೇ ನಿನ್ನ ಎಂಟ್ರನ್ನ ಅವಳನ್ನ ಸರೋಜಿನ ಕರ್ಕೊಂಡು ನಡಿ ಅದ್ರಾಗಾದ್ರೆ ಕೆಲ್ಸಕ್ಕ. ಇವಳು ಮನೆಗೆ ಕೆಲಸ ಮಾಡ್ತಾಳೆ. ಇವಳಿಗೆ ದಾಡಿನ ನೋಡಿ ಹೆಂಗೋಳೆ. ಬಾವು ನಾಲ್ಕು ಬಿಗಿಟ್ಟು ಮಾತಾಡೋ. ನೀನು ಒಬ್ಬಳೆಲ್ಲ ಮಾತಾಡೋದು ಕಲ್ತಿರೋದು, ನಾನು ಮಾತಾಡೋದು ಕಲ್ತಿದ್ದೀನಿ. ಏನು ಹಂಗೆಲ್ಲ ಮಾತಾಡ್ತೀಯ ನೀನು? ಸರಿ ಸರಿ ಸರಿ. ನಮ್ಮ ಅತ್ತೆ ಹೇಳ್ತಾ ಇದ್ಲ ನನ್ನ ಮೊಮ್ಮಕ್ಳು ಹೆಂಗವ್ರ ನೋಡ್ಕೊಂಬ ಅಂತ. ಹೇಳ್ತೀನಿ ಹೋಗಿ ಹಾಯಮ್ಮನ ಮೊಮ್ಮಕ್ಳು ಹೆಂಗವ್ರೆ ಅಂತ. ನನ್ನನ್ನೇ ಹೊಡಿತೀಯ ನಿಂಗಂತ ದೇವ್ರ ಸುಮ್ಮನೆ ಕಲ್ಲ ಹೇಳು. ಬರ್ಬಾರ್ದ್ರೋಗನೆ ಬರೋದು ನಿಂಕ. ಮಾತಾಡಿದ್ಯ ಅಂದ್ರೆ ಕಾಪಾಳ ಕಿತ್ತೋಗಿ ತಿರ್ಗ ಇನ್ನೂ ಒಂದು ಹಾಕ್ತೀನಿ ನೋಡ್ಕ ಮಿಡ್ಕಲಾಡಿಂತ ಅಂದು. ಓಹೋ ನಮ್ಮ ಅಮ್ಮನ ಯಾವತ್ತೂ ಕೊಂದೇಟು ಹೊಡೆದಿಲ್ಲ, ಹೊಡೆದ್ಬಿಟ್ಟವಳೆ. ಯಾಕೆ ಶಿವಮ್ಮ? ಮತ್ತೆ ಅಜ್ಜಿ ಹೊಡೆದವಳೆ ಅತ್ತೆ. ಯಾಕಂತೆ? ನಮ್ಮೂರಾಗ ಚಿಕ್ಕ ಮಕ್ಳ ಹತ್ರ ಗುಂಡ್ಕಾಲ್ ಕಟ್ಟಾಕ್ತೀನಿ ಅಂತಾರೆ. ಅವಾಗ ಡಿಗ್ರಿ ಬಿದ್ದು ಮಕ್ಳು ಅಳಲ್ಲ, ಹಂಗೆ ನಾನು ಕಟ್ಟಾಕಿದ್ರೆ ಅದಕ್ಕೆ ಹೊಡೆದವಳೆ. ಏನು ಮವ ಅವ್ರಿಗೆ ಬಂದಿಲ್ಲ 2-3 ದಿವಸ ಆಗಿಲ್ಲ. ನಿಮ್ಮ ಅಮ್ಮ ನಿಂಗೆಲ್ಲ ಮಾತಾವಳೆ. ನಿಂಗೇನು ಬಾಯಿಲ್ಲ? ಬಾಯಿಲ್ಲ ಏನು ಮವ? ಕೇಳೋಕ್ಕಾಗಲ್ಲ ಏನು ಮವ? ಕಂಡು ನನ್ನ ಮಕ್ಕಳನ್ನ ತಂದು ಹಿಂಗೆ ಅಗ್ಗೋಲೆ ಕೊಡೋದು? ಹಾಂ ಇವಾಗೇನೋ ನಮ್ಮ ಅಮ್ಮನ ಕೇಳಬೇಕು ಅಂತಲ್ಲ. ಅವ್ರಿಗೆ ಏನೋ ತಿಳಿದಿರೋ ಒಂದು ತಪ್ಪು ಮಾಡೋಣ, ಅದಕ್ಕೆ ಹೊಡೆದು ಬಿಟ್ರೆ ಒಳ್ಳೆ ಮಾಸ ಕೇಳ್ಬೇಕು ತಾನೆ. ಪಾಪ ಹೊಡೆದು ಬಿಟ್ಲು ಸಾವಿತ್ರಿ. ಅದಕ್ಕೆ ಕೇಳ್ಮವ ಯಾಕೆ ಹೊಡೆದೆ ನನ್ನ ಸೊಸೆನ ಅಂತ. ಹೆಂಗೆ ಸಾವಿತ್ರಿ ಕೇಳೋದು? ಸ್ವಲ್ಪ ಕರಿತಾಗ ಕೇಳ್ಮವ. ಹಿಂಗೆ ತಾನೆ? ಹಂಗೆ. ಬಾಯ್ ಪಕ್ಕ ನೀನು ಬಾಯ್ ಪಕ್ಕ. ಅಂಬುಜೆ ಓಯ್ ಮುಸ್ಲಿ ಬರಲೆ. ಯಾಕೋ ತಿಂದಿದ್ದು ಬೆಳಗ್ಗೆ ಟಮಾಟೋ ಬಾತು ಜಾಸ್ತಿ ಆಯ್ತಾ? ಯಾಕ ಹೆಂಗೈತೆ ಮೈಕ? ನನ್ನ ಸೊಸೆ ನೋಡಿಯಕ್ಕ ನೀನ್ಯಾರು ನನ್ನ ಸೊಸೆ ನೋಡಿಯಕ್ಕ? ಇನ್ನು ಆ ಹುಡುಗಿ ಬಂದು 2 ದಿವಸ ಆಗಿಲ್ಲ, ಅವಾಗ ಆ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ ನೀನು. ಮುಂದೆ ಇನ್ನೆಷ್ಟು ಮಾತ್ರ ನೋಡ್ಕೊಂತೀಯ? ಇದೇ ಲಾಸ್ಟು. ಇನ್ನೊಂದ್ಸತಿ ಏನೋ ನನ್ನ ಸೊಸೆ ಸುದ್ದಿಗೆ ಬಂದಿದ್ದೆ ಅಂದರೆ ಟೋಲ್ ಕಿತ್ತು ಡೋಲ್ಕ್ ಹಾಕ್ತೀನಿ. ಹುಷಾರು. ಲೇ ಮುಚ್ಚಬೇಕು ಬಾಯಿ. ಲೇಗಿ ಅಂದಿದ್ದೆ ಅಂದ್ರೆ ಬೀಳ್ತಾವೆ ಏಟಿಗಳು. ಕಂಡೋರ್ ಹೆಣ್ಮಕ್ಳನ್ನ ತಂದ್ಬಿಟ್ಟು ಅವ್ರನ್ನ ಅಯ್ಯೋ ಅನ್ಸ್ತೀಯ? ಅವ್ರನ್ನ ಅಯ್ಯೋ ಅನ್ಸಿದ್ರೆ ನಿಂಗೆ ಒಳ್ಳೇದಾಗ್ತದ? ಲೇ ಚಿಕ್ಕನೆ ಬಾಯಿ ಮುಚ್ಕೊಂಡಿರ್ಬೇಕು. ಕರ್ಕೊಂಡೋಗಿ ಬಿಡೋಗ ಅವಳ. ಅವಳು ಹಂಗಿಂದಾಗೆ ಬೆಂಗ್ಳೂರ್ಗೆ ಹೋಗ್ಲಿ, ಇಲ್ಲಿ ಇರೋದು ಬೇಕಾಗಿಲ್ಲ. ಅಲ್ಲ ಅತ್ತೆ, ನಮ್ಮ ಸೊಸೆ ನಮ್ಮ ಮನೆಗೆ ಇರ್ತೀರಾ? ಇನ್ನೆಲ್ಲಿ ಗೊತ್ತಲ್ಲ ಓದ್ತಾಳೆ ತಡ್ಕೊ ಅತ್ತೆ ಬೆಂಗ್ಳೂರ್ಗೆ. ಆಶಂಕನ್ ಬಂದು ಕರ್ಕೊಂಡು ಹೋಗ್ತಾನೆ. ಅದ್ಯಾಕತ್ತೆ ಹಂಗೆ ಮಾತಾಡ್ತೀಯಾ? ಹೆಂಗೆ ಮಾತಾಡ್ತಾವ್ರೆ? ಅಲ್ಲ ಮಕ್ಕಳು ತಂದು ಗುಂಡ್ಕಲ್ ಕಟ್ಟಕೊಂಡು ನೋಡವಳೆ. ಎಷ್ಟು ಮಾತ್ರ ಇರಬೇಕು? ಅವ್ರೂರಾಗ ಹಂಗೆ ಮಾಡ್ತಾ ಇದ್ರಂತೆ, ಅದಕ್ಕೆ ಅವಳು ಹಂಗೆ ಮಾಡೋಳೆ. ಅವಳಿಗೇನು ತಿಳಿಯೋದತ್ತೆ? ಓಹ್, ಮದುವೆ ಆಗೋದು ತಿಳಿಯೋದು ಇನ್ನೇನು ತಿಳಿಯಲ್ಲ. ಅದೇ ಮದುವೆ ಆಗೋದು ತಿಳಿಯೋದು ಇನ್ನೇನು ತಿಳಿಯಲ್ಲ. ಏನು ತಿಳಿಯಲ್ಲ, ಎಲ್ಲ ಹೇಳ್ಕೊಡ್ಬೇಕು. ನೀನೇನಕ್ಕೆ ಇರೋದ ಮನೆಗೆ ಯಜಮಾನಿ ಆಯ್ಕೊಂತೀನಕ್ಕ? ಹಾಂ ಚಿಕ್ಕೋನೆ ಮಾತಾಡಿದಂದ್ರೆ ಬೀಳ್ತಾವೆ. ಹೋಗ ನಿಂಗೆ ಮಾಡ್ತೀನಿಗ. ಹೆಂಗೆ ಸಾವಿತ್ರಿಯ? ಸಾಲಿಲ್ಲಮ್ಮ ಗೊತ್ತು, ಸಾಲಿಲ್ಲ. ನಿನಗೆ ನಾನು ನ್ಯಾಯ ಕೊಡ್ಸೋದು ನಮ್ಮನ್ನ ನಂಬಿ ಬಂದಿರೋ ಹೆಣ್ಮಕ್ಳಿಗ ಸಾಲಿಲ್ಲ ಗೊತ್ತು. ಇನ್ನೂ ಗೊತ್ತು ಬರಬೇಕು. ಶಿವಮ್ಮ ಈ ಸತಿ ಆಗೋಯ್ತು. ಇನ್ನೊಂದ್ಸತಿ ಏನೋ ನಮ್ಮ ಅಮ್ಮನ ನಿನ್ನ ಸುತ್ತಿಗೆ ಬಂದರೆ ಗಾಚಾರ ಬಿಡ್ತೀನಿ ಸುಮ್ಮನೆ. ನಮ್ಮ ಇನ್ನೊಂದ್ಸತಿ ಆ ಅಜ್ಜಿ ಒಯ್ದ್ರೆ ನಾನು ಇರಲ್ಲ ಬಾಬು, ಹೊಟ್ಟೋತೀನಿ ನಾನು ಊರ್ಕ. ಅಯ್ಯ ಪೆದ ಮುಂಡೆದ ನಿಮ್ಮ ಅತ್ತೆಗಂತೂ ಆ ಅಜ್ಜಿಗೆ ಬುತ್ತಿ ಕಲ್ಸೋಕ್ಕಾಗಿಲ್ಲ. ನಿಂಗೂ ಬರಲ್ಲ ಬುತ್ತಿ ಕಲ್ಸಕ್ಕ? ಅಮ್ಮಂಗೆ ದಿಗ್ಬಿದ್ದು ಓದ್ಯಾ? ರಷ್ಟು ಬುತ್ತಿ ಕಲ್ಸು. ನಮ್ಮಮ್ಮನ ಹಂಗೆ ಆಡೋದು. ಹೆಂಗ ಮಾವ ಬುತ್ತಿ ಕಲ್ಸೋದು? ಬುತ್ತಿ ಕಲ್ಸ್ಬೇಕಮ್ಮ, ಕಲ್ಸ್ಬೇಕು. ಬುತ್ತಿ ಕಲ್ಸು ಬುತ್ತಿ. ಹ್ಞೂ ಮತ್ತೆ ಅಂತೂ ದಿಗ್ಲಿ ಬೀಳ್ತಾಳೆ. ನೀನು ದಿಗ್ಲಿ ಬಿದ್ಕೊಂಡೆ ಐತ್ಯಾ? ಇಲ್ಲಮ್ಮ ಕಳಿಸ್ತೀನಿ ಬುದ್ಧಿ. ಕಲ್ಸು ಮತ್ತೆ ಬುದ್ಧಿ. ಗೀತಾ ಹಾ ಮುದ್ಕಂದ ಹೇ ಕಲ ಬೈಲಿ ಬನ ನಾನು ಬಿಟ್ಬಿಟ್ಟು ಇಷ್ಟಿಂದ ನೀನು ಎಲ್ಲ ಹೋಗಿದ್ದೆ? ಉಮ್ಮ ಯಾರು ಹೇಳಿದ್ದು ಓಡೋಗಿದ್ದೀನಿ ಅಂತ? ಅವಳು ಹೇಳಿದ್ಲಾ? ಏನೇನು ಬಿಟ್ಟು ಮಗುನ ಕರ್ಕೊಂಬಂದೆ? ಅಯ್ಯ ಯಾವುದೋ ಒಂದು ಸಣ್ಣ ಜಗಳ ಆಯ್ತಾ, ಇದೇ ಒಂದು ನೆಪ ಮಗುನ ಕರ್ಕೊಂಬರಕ್ಕ ಅಂತ ಕರ್ಕೊಂಬಂದ್ಬಿಟ್ಟೆ. ಹೆಂಗೋ ನಿನ್ನ ಮಗು ನೋಡ್ಬೇಕು ಅಂತ ಆಯ್ತಲ್ಲ, ಅದಕ್ಕೆ ಕರ್ಕೊಂಬಂದ್ಬಿಟ್ನೆ. ಏನು ಜಗಳ? ಆಗ ಅವ್ನು ಶಿವನೇನ್ರನ್ನೇನೋ ಇವಳು ಮಕ್ಕಳಾಗಲ್ಲ ಅಂದಂತೆ ಸರೋಜೆ. ಅದಕ್ಕೆ ಅವನು ಶಿವನ್ ಬಂದ್ಬಿಟ್ಟು ಮನೆ ಹತ್ರ ಜಗಳ ಮಾಡಿದ್ನು. ನನಗೊಂದು 2 ಹಾಕಿದ್ನೇಳು. ಅದಕ್ಕೆ ಪಾಪಗ ನಾನು ಹೋಗಿ ಅವಳಿಗೊಂದು 2 ಬಿಟ್ಟೆ. ನಿನ್ನ ನೋಡಿದ್ನು? ನಾನು ನೋಡಿದ್ನು.
ಇರಲಿ ಎಲ್ಲ ಒಂದಲ್ಲ ಒಂದು ದಿವಸ ಬರ್ತದೆ ಅವಕಾಶ. ನಾನು ಸರಿಯಾಗಿ ಬಿಡ್ತೀನಿ. ಇರಲಿ, ಇವತ್ತು ನನ್ನ ಕಡೆ ತಪ್ಪಿತ್ತು, ಮಾತಾಡೋಕ್ಕಾಗಿಲ್ಲ. ಸಿಗ್ತದೆ, ಅವಕಾಶ ಸಿಗ್ತದೆ, ಆವಾಗ ಆಗ್ತೀನಿ ಅವ್ನು ಸರಿಯಾಗಿ. ಮಾವನಿಗೆ ಅನುಮಾನ ಬಂದದಾ? ಹೇಳಿದ್ ನಮ್ಮ ಅಪ್ಪನು ಎಲ್ಲ ಅಂತಂದ್ಬಿಟ್ಟು ನಂಗೆ ತಿಳಿದಪ್ಪ ಅಂತ ಹೇಳಿದೆ. ನೀನು ಅಷ್ಟೇ ಪುಟ್ಕು ಈಚೆಗೆ ಬರಬೇಡ ಆಯಿತಾ? ಇದು ಚಿಕ್ಕಬಳ್ಳಾಪುರದಾಗ ಲಾಸ್ಟ್ ಏರಿಯಾ ಇದು. ಇಲ್ಲಿ ತಂದು ನೀನು ನಿಂತಿರೋದು. ಈಚೆಗೆ ಬರೋದು ನಮ್ಮೂರವರೆಲ್ಲ ಓಡಾಡ್ತಾ ಇರ್ತಾರೆ ಚಿಕ್ಕಬಳ್ಳಾಪುರ ಎಲ್ಲ. ಏನೋ ಅವ್ರ ಕಣ್ಣಿಗೆ ಕಾಣಿಸ್ತು, ಆಮೇಲೆ ನೋಡು ನಮ್ಮ ಅಪ್ಪನ ಗೊತ್ತಾದರೆ ನನಗೆ ಗ್ರಾಚಾರ. ಆಮೇಲೆ ತಿರ್ಗಿ ನಾನು ಇಲ್ಲಿಗೆ ಬರೋದೇ ಇಲ್ಲ. ನಿನ್ನ ಪಾಡು ನೀನು ಏನೇನ ಮಾಡ್ಕೊ. ಇಲ್ಲ ಎಲ್ಲ ತಂದ್ಕೊಡ್ತಾ ಇದೆಯಲ್ಲ, ನಾನು ಇನ್ನೇನಕ್ಕೆ ಹೋಗ್ಲಿ? ಇವನು ಮಾಧವನು ಬಂದಿದ್ನು ಅವತ್ತು ರಾತ್ರಿಗೆ ನಾನು ಕರ್ಕೊಂಬನ್ನಲ್ಲ ನಿನ್ನ. ಅವತ್ತು ಬಾರ್ನ ದಿವಸನೇ ಬಂದಿದ್ದ. 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡ್ಬಂದ್ಲು ಅಂತ. ಅವ್ರ ಮನೆಗೆ ಅಷ್ಟು ದಿನ ಇದ್ನಲ್ಲ, ಅದು ಕೂಲಿ ಕೊಟ್ಟಂಗೆ ಆಯ್ತು ಬಿಡು. ಏನೋ ಅಪ್ಪನ 2 ಲಕ್ಷದಾಗ ನಾನು ಜೀವನ ಮಾಡಲ್ಲ. ಚಿನಿಯ ಇವತ್ತಿಂದಮ್ಮ ಇಲ್ಲಮ್ಮ, ನೀನು ಇನ್ಮೇಲೆ ಇಲ್ಲೇ ಇರೋದು. ನೋಡ್ತಾ ಇವನು ಮನೆಗೆ ಹೋಗ್ಬೇಕು ಅನ್ನೋದು. 1-2 ದಿನ ಸರ ತಂದ್ಬಿಡು. ಏನ್ ಹೇಳ್ಬಿಟ್ಟು ಬಂದೆ? ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ನನ್ನ ಮಗನ ಕರ್ಕೊಂಡು ಓದ್ತೀನಿ ಅಂತ ಏನೋ ಒಂದು ಹೇಳ್ಬಿಟ್ಟು ಬಂದೆ ಬಿಡು. 2-3 ದಿವಸ ಇಲ್ಲೇ ಇದ್ದು ಆಮೇಲೆ ಓದ್ತೀನಿ. ಮಗುನ ಕರ್ಕೊಂಡು ಹೋಗ್ತೀನಿ. ನನ್ನ ಅನುಮಾನ ಬರ್ತದೆ. ಇಲ್ಲಪ್ಪ, ನಾನು ನನ್ನ ಮಗುನ ಕೊಡಲ್ಲ. ನನ್ನ ಮಗು ನನ್ನ ಹತ್ರನೇ ಇರ್ಲಿ. ಹೋಗೋಣಮ್ಮ, ಇಲ್ಲ ಇರೋಣ, ಆಮೇಲೆ ಹೋಗೋಣ.